ಅಕ್ಕ ರೆಡಿ ಆಯ್ತಿದ್ದಾಳೆ. ಅರ್ಧ ಗಂಟೆಯಿಂದ ರೆಡಿ ಆದ್ಲು. ಏನೋ ಹುಡುಕ್ತಿದ್ದಾಳೆ. ಕೈ ನೀನು ನಿನ್ನ ಮಕ್ಕಳು ಅದೇ ಥರ. ಮಕ್ಕಳು ಅಲ್ಲ, ಸಾರಿ, ಮಗಳು. ಇವಳು ದೋಸೆ ತಿಂದ್ಲು. 2 ದೋಸೆ ಅವಚಿನ ಹೇಗೆ 2 ಹಾಕಿದ್ದು ತಿಂದ್ಲು. ತುಪ್ಪ ಹಾಕೊಟ್ಟಿದ್ದೆ ಚಿಕನ್ ಗ್ರೇವಿಗೆ. ಈ ಅವತಾರದಲ್ಲಿದ್ದಾರೆ ಮೇಡಮು. ಅವರು ಏನು ಮಾಡಿಲ್ಲ. ಎದ್ದುಬಿಟ್ಟು 7:30ಗೆ ಎದ್ದು ಟೀ ಕುಡಿದು, ಡಯಟ್ ಮಾಡೋ ಟೀ ಕುಡಿದು, ನಾನು ದೋಸೆ ಹಾಕ್ಕೊಟ್ಟೆ ಅವಳಿಗೆ. 2 ದೋಸೆ ಕೊಟ್ಟಿದ್ದೆ, ಹಾಕೊಂಡು ತಿಂತವಳೆ. ಬೆಂಗ್ ಬ್ಲಾಗ್ ಮಾಡ್ತಾ ಇದ್ವಿ ಎಲ್ಲ. ಮರ್ಯಾದಿನ ತಗೋ ನೀನೇ. ಇಲ್ಲಿ ತನಕ ಬಂದಿದ್ದಿಲ್ಲ, ಬೈಲ್ ತಗೋ ಬಾರೇ. ಸೇಮ್ ನಿನ್ ಬುದ್ಧಿನೇ ಕಲಿಸ್ತಿದ್ಯಾ. ತಗಬಾ ತಗಬಾ, ನಾನ್ ತಂದ್ಕೊಡೋದಿಲ್ಲ. ಅವಳು ಕಿರ್ಚಾಡೋದಕ್ಕೆ ನಾವೇ ತಂದು ಕೊಟ್ಬಿಡ್ಬೇಕು. ಬನ್ನಿ ದೋಸೆ ಚಿಕನ್ ಗ್ರೇವಿ ತಿನ್ನೋಣ. ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾಳೆ, ಡೈರೆಕ್ಟಾಗಿ ಚೆನ್ನಾಗಿ ಕಾಣಲ್ಲ, ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ಚೆನ್ನಾಗಿ ಕಾಣ್ತಾಳೆ, ಹೋಗುವಾಗ. ಬರುವಾಗಂತೂ ತಗೋ ಕುಡಿ. ಏನು ಅನ್ಕೊಂಡಿದ್ದೀನಿ ನನ್ನ? ಹೇಳು, ಹೇಳೇ ಕೃತಜ್ಞ. ಎಲ್ಲ ಹಿಂದಿಂದೇನೆ ಚೆಲ್ಲೋದು. ಹೇಳು. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ. ಹೋಯ್ತು ಓಡಾಯ್ತು. ಕೈ ಕಾಲು ಮುಖ ತೊಡಿತೈತೆ. ನಮಗೇನು ತಿಂಡಿ ಅಂತ ನಮಗೆ ಗೊತ್ತಿಲ್ಲ. ಏಕೆಂದರೆ ಇಡ್ಲಿ ಹಿಟ್ಟಲ್ಲಿ ದೋಸೆ ಹುಯ್ಕೊಟ್ಟೆ. ಚೆನ್ನಾಗೈತೇನೆ ಇಡ್ಲಿ ಹಿಟ್ಟಲ್ಲಿ ದೋಸೆ. ಒಂಥರ ಹುಳಿಯಾಗಿ ಚೆನ್ನಾಗಿರುತ್ತಲ್ವ? ಹುಳಿ ಬಂದಿಲ್ವಾ? ಏನೋ ಗೊತ್ತಿಲ್ಲ, ನಾನು ಗ್ರೇವಿ ಜೊತೆ ತಿಂತಾ ಇದ್ದೀನಿ. ಚೆನ್ನಾಗೈತೆ, ನಾನು ಹಂಗೆ ತಿಂದೆ. ಇಡ್ಲಿದ್ರಲ್ಲಿ ಅಮ್ಮ ಹೇಳಲ್ಲ ಅಂತೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದು. ಅವಳಿಗೆ ಪಾಪುಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಸುಮಾರಾಗಿ ಮಾತಾಡ್ತಾ ಇದೆಯಾ? ಓಪನ್ ಮಾಡ್ಬೋದು ಶೀಘ್ರದಲ್ಲ. ನೀನು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟ. ಇವತ್ತು ನಾನು ನಮ್ಮಮ್ಮ ಶಾಪಿಂಗ್ ಹೋಯ್ತಾ ಇದ್ದೀವಿ. ನಮ್ಮ ಅಕ್ಕ ಹೋಗ್ಬಿಟ್ಟು ಫೋನ್ ಮಾಡು ಅಂತ ಹೇಳೋಳೆ. ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ, ಕೊಡಿಸ್ತೀನಿ ಅಂತ ಹೇಳೋಳು. ನೆನ್ನೆ 500 ರೂಪಾಯಿ ಕೊಡ್ತೀನಿ ಅಂದಲ್ಲ. ಅದು ಎಕ್ಸ್ಟ್ರಾ. ನೆನ್ನೆ ಕೊರೆ ಬಂದಿರೋದ್ರಲ್ಲಿ 500 ರೂಪಾಯಿ ತಾನೇ ಕೊಡ್ತೀನಿ ಬಿಡು ಅಂದಲ್ಲ. ಗುಡ್ ನ್ಯೂಸ್ ಅಂತ ಹೇಳಿ ಇವಾಗ ಹೋಗ್ಬಿಟ್ಟು ನಾನು ಜೀನ್ಸ್ ಟ್ರಕ್ ತಗೋಬೇಕು ಒಂದು ಕೊಡ್ತೀನಿ ಅಂತ. ಬಿಲ್ಲ ಮನೇಲಿ ಅಂದೆ, ಒಂದ್ಸಲ ಹೇಳದ್ಮೇಲೆ ಕೊಡ್ಬೇಕು. ಇಲ್ಲಿ ನೋಡಿ, ಚಿನ್ನಕಾರ ಬುಡ್ನೆ ಚಂದು ದಮ್ಮಯ್ಯ. ಇದೇನಿದು? ಇದು ನೋಡಕ್ಕೆ ಹೆಂಗ್ ಕಾಣಿಸ್ತದ ಗೊತ್ತಾ? ಇದು ಏನಪ್ಪ, ಅದು ಫೌಂಡೇಶನ್. ಕೈಗೆ ಫೌಂಡೇಶನ್ ಹಾಕೊಂಡಿದೀನಿ ನಂಗೆ. ಇದು ರೆಡ್ ಯಾವ್ದಕ್ಕ ಪೇಸ್ಟ್? ಡಾಬರ್ ರೆಡ್ ಪೇಸ್ಟು ಸುಟ್ಕೊಂಡಿದೀನಿ ಅಂತ ಹಾಕ್ಸ್ಕೊಂಡ್ಲು. ಸೀಟಕ್ಕೆ ಹೋಗಿ ಸುಟ್ಕೊಂಡ್ಲು. ವಿಡಿಯೋ ಚಾನೆಲ್ ಓಪನ್ ಮಾಡೋದು ಹೆಂಗೆ? ನೀನೇ ಇಲ್ವಾ? ಯಾಕೆ ನೋಡ್ಕೊಳ್ಳಿ? ನೋಡು, ನಿನ್ಗೂ ಸ್ವಲ್ಪ ಜನರಲ್ ನಾಲೆಡ್ಜ್ ಬರ್ಲಿ. ನಾನು ಹೇಳ್ಕೊಳೋದಕ್ಕೂ ನೀವಾಗೆ ತಿಳ್ಕೊಳೋದಕ್ಕೂ ಬಹಳ ವ್ಯತ್ಯಾಸ ಐತೆ. ನನ್ಗೆ ಯಾರು ಹೇಳ್ಕೊಟ್ರು ನಾನು ಎಲ್ಲ ನೋಡಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದು. ಆಯ್ತು ಬಿಡಿ ಮೇಡಮ್, ನೋಡ್ಕೊಂಡಿರೋ. ನಾನು ಬಂದು ಅಕ್ಕ, ನಾನು ಇಡೀ ಬೀರು ಇಲ್ಲೆಲ್ಲ ಬಾಕ್ಸ್ಗಳು ಎಲ್ಲಾನು ಹುಡುಕ್ತೆ. ರಿಂಗು ಅದಕ್ಕೆ ನೋಡಿ ಇಲ್ಲಿ ಕೈಗೆ ಹೆಂಗೆ ಹಾಕೊಂಡಿದೀನಿ ರಿಂಗ್ಗಳನ್ನ. ಯಾರೋ ಅಭ್ಯಾಸ ಮಾಡ್ಬಿಟ್ರಾ? ನಮ್ಮ ಅಕ್ಕ ಹೊರಟ್ಲು, ರೆಡಿ ಆಯ್ತವಳೆ ಸ್ಟ್ರಗ್ ಹಾಕೊಂಡು. ಅದೆಲ್ಲ ನನ್ನ ಸ್ಟ್ರಗ್. ನಾನು ಬೆಂಗಳೂರಲ್ಲಿ ಯೂನಿಫಾರ್ಮ್ ಮೇಲೆ ಯೂಸ್ ಮಾಡ್ತಿದ್ದು. ಈಗಲೂ ಕೂಡ ನಮ್ಮ ಅಕ್ಕ ಯೂನಿಫಾರ್ಮ್ ಮೇಲೆ ಯಾವುದು ಅವೆಲ್ಲ ಟೈಟು ಫ್ರೆಂಡ್ಸ್. ಇವಾಗ ನಾನು ಯೂಸ್ ಮಾಡ್ತಿದ್ದ ಯೂನಿಫಾರ್ಮ್ ಸ್ಟ್ರಗ್. ಸಂಜೆ ಬರ್ತೀನಿ. ಸಂಜೆ ತನಕ ನನ್ನ ತಂಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಳೆ. ಹೆಂಗೇಗೋ ಮಾಡ್ತಾಳೆ, ಒಂಚೂರು ಅಡ್ಜಸ್ಟ್ ಮಾಡ್ತಾಳೆ. ಇಲ್ಲ, ಚೆನ್ನಾಗೇ ಮಾಡ್ತಾಳೆ. ಎಲ್ಲ ಅದೇ ಹೇಳೋದು, ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದೀನಿ ಈಗ. ಅದೆಲ್ಲ ಪಿನ್ನಾನೆ ಮಾಡ್ಕೊಟ್ರು. ಬಾಯ್ ಬಾಯ್. ಹೊರಟ್ಲು. ಚಿನ್ನ ಹೇಳು ಹೇಗಿರುವೆ,
ಏನಾದರೂ ತಗೋಬೇಕಾ? ನೆನ್ಪಾಯ್ತಾ ಇಲ್ಲ ಬಿಡು. ಬಂಗಾರ ಬರ್ತೀನಿ ಕಮೆಂಟ್ ಎಲ್ಗವಾ? ಹಾ ಬಡ್ಡಿ ಯಾಕ್ಲೆ ಬಡ್ಡಿ ಎಲ್ಗೆ? ಚಪ್ಪಲಿಗಳೇ ಕಾಣಲ್ಲ ಬಿಡು. ಅಲ್ಲ ಎಲ್ಲ ಎಲ್ಲ ನಿಜ ಅನ್ಕೋಬೇಕು. ಎಲ್ಲ ಇವ್ಳು ತಂಗಿನೇ ಕೊಟ್ಟು ಎಲ್ಲಿ ಕೊಟ್ಟಿಲ್ವಾ ಫ್ಲಾಟ್ ಚಪ್ಪಲ್ಲು? ಪೂಜೆ ಮಾಡು. ನಂತರ ಎಷ್ಟು ಜೊತೆ ಚಪ್ಪಲಿವೆಲ್ಲ ಹಾಕದೆ 2 ಜೊತೆ ಚಪ್ಪಲಿ. ಕ್ರಾಕ್ಸ್ ಹಾಕು. ಯೂನಿಫಾರ್ಮ್ ಕ್ರಾಕ್ಸ್ ಹಾಕಿದ್ರೆ ಏನು ಒರಿಜಿನಲ್ ಕ್ರಾಕ್ಸ್ ತಂದು ಕೊಟ್ಟಿರೋಳಂಗ ಅರ್ಥ. ಪರವಾಗಿಲ್ಲ. ನಿಮ್ಮ ತಾತ ಕೊಡೋದು 100 ರೂಪಾಯಿಗೆ. ನಾವು 100 ರೂಪಾಯಿನ 200 ರೂಪಾಯಿ ಪ್ರೀತಿಯಿಂದ ಕೊಟ್ಟಿರ್ತೀವಿ ತಾನೆ. ಮತ್ತೆ ಕ್ರಾಕ್ಸ್ ಅಂತ ಯಾಕೆ ಮೆನ್ಷನ್ ಮಾಡ್ತೀಯಾ? ಒರಿಜಿನಲ್ ಅಲ್ವಲ್ಲ. ಮತ್ತೆ ಇನ್ನೇನಂತ ಹೇಳ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಚಪ್ಪಲಿ ಐತಲ್ಲ, ಚಪ್ಪಲಿ ಅಂತ ಹೇಳಿ. ಅದು ಚಪ್ಪಲಿ ಅಲ್ಲ, ಅದು ಬ್ರಾಂಡೆಡ್. ಅದು ಡೂಪ್ಲಿಕೇಟ್ ಕ್ರಾಕ್ಸ್ ಇದೆಯಲ್ಲ. ಕಾಣ್ತಾ ಇದೀನಂತ ಮೇಂಟೈನ್ ಮಾಡಬೇಕು. ಸ್ಕಿನ್ ಮೇಂಟೈನ್ ಮಾಡಬೇಕು. ಬುದ್ಧಿ ಈ ಕಡೆಗೆ ನೋಡು, ಈ ಕಡೆಗೆ ತೋರಿಸು. ಹೊಟ್ಟೆ ಉರಿ ಇವಳಿಗೆ. ಏನು ನಂಗೆ ನೀನ್ ಫಸ್ಟ್ ನಿಮ್ ಮುಖ ನೋಡಕ್ಕಾಯ್ತಿಲ್ಲ. ಫಸ್ಟ್ ಹಾಸ್ಪಿಟ್ಲ್ ಹೋಗ್ಬಾ. ಕರ್ಕೊಂಡೋಡಿ ಚಿನ್ನ. ಲೇ ಅಜ್ಜಿ ವೇನಲ್ಲೇ ಹೋಗದಾ ಕೃತು? ಅಜ್ಜಿ ವ್ಯಾನಿ ಆದ್ನಿ. ಅಜ್ಜಿ ವ್ಯಾನಿ ಚಿನ್ನಮ್ಮ ಕೂರಿಸ್ಕೊಳ ಹೇಳ್ತೀಯಾ? ಅವನ ಹೆಸರೇನು ಗೊತ್ತಾ? ರಂಗ ಅಂತ, ಡ್ರೈವರ್ ಹೆಸರು. ಹಾಯ್ ರಂಗಾನು. ಯಾಕೆ ಏನಾದ್ರು ಇದ್ರೆ ಫೋನ್ ಮಾಡ್ಬೋದಲ್ಲ. ಅವ್ನು ಫಸ್ಟ್ ದಿನ ನೋಡಿ ಇದು ಮಾಡ್ದ. ಆಮೇಲೆ ನಾನೇನು ಇದು ಮಾಡಿಲ್ವಲ್ಲ, ಅದಕ್ಕೆ ಸುಮ್ಮನೆ ಸ್ಮೈಲ್ ಮಾಡ್ದೆ. ನಾನು ಯಾಕೆ ಸ್ಮೈಲ್ ಮಾಡ್ತಾನೆ ಸುಮ್ಮನೆ. ಆಮೇಲೆ ನೋಡಿದ್ರೆ ನನ್ನ ಫ್ರೆಂಡೇ, ಅಂದರೆ ನಮ್ಮ ಕ್ಲಾಸ್ಮೇಟು. ಓಕೆ ಬಾಯ್. ಕೆಳಗೆ ಬಿಡು. ಅದೇ ನಮ್ಮ ಕೃತು ಈ ತರ ರೆಡಿ ಆಗಿದ್ದಾಳೆ. 1 ನಿಮಿಷ ಇರು. ಇದು ಕೃತು 2ನೇ ವರ್ಷ ಪಾಪವಾಗಿದ್ದಾಗ ಅವ್ರ ಅಪ್ಪ ಡಿ ಮಾರ್ಟಲ್ಲಿ ತಂದ್ಕೊಟ್ಟಿದ್ದು. ರೆಡಿ ಔಟ್ಫಿಟ್ ತೋರಿಸು ಇಲ್ಲಿ. ಚೆನ್ನಾಗಿದೆ. ನಮ್ಮ ಕೃತು ದೊಡ್ಡವಳಾದ್ರೂ ಹಾಕೋಬೋದು. ಈ ಥರ ಹಾಕಿದ್ದೀವಿ. ಎಲ್ಲ ಎತ್ತು ಕ್ಯೂಟಾಗಿ ಕಾಣ್ತಿದ್ದಾಳೆ. ನಾನೇ ರೆಡಿ ಮಾಡಿದ್ದೀನಿ. ಹಿಂದೆ ಈ ಥರದ ಜಡೆ ಹಾಕಿ ತೋರಿಸ್ಕೃತು. ತೋರ್ಸಮ್ಮ. ಏನು ವಿಡಿಯೋ? ಸುಂದ್ರು ಒಬ್ಬೊಬ್ಬಳೆ ಸೋಲೋ ಡ್ಯಾನ್ಸ್. ಜಡ ಈ ಥರ ಹಾಕಿದ್ದೀನಿ. ಯಾವುದೇ ಇದು ನಾಗಿಣಿ ಡ್ಯಾನ್ಸ್ ಮಾಡ್ತಿದ್ದೀರಲ್ಲ ಪುಟಾಣಿ ಕೂಸು. ರಾರ ರಕ್ಕಮ್ಮ. ಇದ್ಯಾವುದು? ಯಾವುದಪ್ಪ ಇದು? ಅನುಸಿರಿ ಮನೆ ಸಾಂಗು. ಯಾವುದಪ್ಪ ಅದು? ಯಾವ್ದು ಗೊತ್ತಾಯ್ತಿಲ್ಲ ಬಿಡು ಚಿನ್ನು. ನೋಡಿ ಆಚಾಗ ನೋಡಿ. ನಿನ್ನವೆಲ್ಲ ನಾಳೆಗಳ. ನಮ್ಮ ಬಾಣ್ಲಿಲಿ ಊಟ ಮಾಡ್ತೈತೆ ಬಿರಿಯಾನಿ. ನೈಟ್ ಬಿರಿಯಾನಿ ತಿನ್ನೋಕ್ಕೆ ಚಂದ. ನಮ್ಮ ಕೃತಿಗೆ ಅವ್ರ ಅಮ್ಮನಂಗೆ ನಡ್ಕೊ ಬರೋ ವಿಡಿಯೋ ಮಾಡು. ಚಿನ್ನು ಮಳೆ ಉದುರುತ್ತೈತೆ ನೋಡಿಲಿ. ನೋಡ್ಬಾ ಇಲ್ಲಿ ಮೇಕಪ್ ಎಲ್ಲ ಹೋಯ್ತದೆ. ಉಲ್ಟಾ ಆಗ್ತದೆ ಚಪ್ಪಲಿ. ಎಲ್ಲ ಕರೆಕ್ಟ್ ಆಯ್ತಾ? ಇಲ್ಲ ಕರೆಕ್ಟ್ ಇಲ್ಲ. ಕರೆಕ್ಟ್ ಆಗಿಲ್ಲ ಚಪ್ಪಲಿ. ಇದು ಆಲ್ರೆಡಿ ಕಿತ್ತೋಗಿತ್ತು. ನೀರು ಹಾಕಿ ಫೆವಿಕಿಕ್ ಹಾಕ್ಬಿಟ್ಟು ಅಂಟಿಸಿದ್ದೀನಿ. ಗೊಬ್ಳಿಗೆ ಹೋಗಿದ್ವಲ್ಲ ಅಲ್ಲಿ ಎಲ್ಲ ಕಡೆ ಕಿತ್ತೋಗುತ್ತಿದ್ದೇನೆ. ಅಷ್ಟು ಬ್ರ್ಯಾಂಡೆಡ್ ಅದನ್ನೆಲ್ಲ ಮದುವೆಗೆ ಅಂತ ಸಿಂಪಲಾಗಿ ಸ್ಟೋನ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದವ್ರಮ್ಮ. ಸರಿ ಆಯ್ತು ಬಾ. ಇನ್ನೂ ಇಲ್ಲ. ದುಃಖ ತಗೊಳ್ಳೆ ನಮ್ಮ ಕೃತಿ. ತೆಗಿಚಿನ ಗಲೀಜಾಯ್ತದೆ. ನಾನು ಎತ್ಕೊಡ್ತೀನಿ. ನಮ್ಮ ಹಸು. ನಮ್ಮ ಮನೆಯವ್ರ ಬೈಕು ಇಲ್ಲೇ ನಿಂತಿದೆ. ನಮ್ಮ ಮನೆಯವ್ರ ಬೈಕು. ಇದು ಮಳೆ ಬಂದರೆ ತಂದು ಹಾಕೋಕ್ಕಾಗಲ್ಲ ಅಂತ ನಮ್ಮಪ್ಪ ಜಾಸ್ತಿ ಹುಲ್ಲು ತಂದು ಇಲ್ಲಿ ಮನೆ ಮುಂದೆ ಅಡ್ಕಿದೆ. ನಮ್ಮ ಕೃತ ವಿಡಿಯೋ ಮಾಡಿಕೊಡ್ಬೇಕಂತೆ. ಕ್ಯೂಟಾಗಿ ಕಾಣ್ತಿದ್ದಾಳಲ್ವ. ಕೃತು ಆಟ ಸಾಮಾನುಗಳು ನೋಡಿ.
ಇದು ಜ್ಯೂಸ್ ಹಚ್ಚಿನ ಇದು ಮತ್ತೆ ಕೇಸರಿ ಬಾತು ಇದು ಇವೇನೇನು ಆಟ ಸಾಮಾನು ಅವಳೆಲ್ಲ ಸೊಪ್ಪು ಸಾರು ಗಿಪ್ಸಾರು ಎಲ್ಲ ಮಾಡೋದು ನಮ್ಮ ತುಳಸಿ ಗಿಡದಲ್ಲಿ ಮತ್ತು ಇದು 1 ಗಂಟೆ 2 ಗಂಟೆ ಅಂತ ಅಂತೀವಿ ಆ ಥರದ್ದು ಇದರಲ್ಲೇ ನಮ್ಮ ಕೃತು ಕೇಸರಿ ಬಾತು ಜ್ಯೂಸು ಎಲ್ಲನೂ ಮಾಡಿ ತಂದುಕೊಡ್ತಾಳೆ ನಮಗೆ. ಆಯಿತು ಚೆಲ್ಲಲ್ಲ ಆಯಿತು ಕಣ ಅಡುಗೆ ಮನೆಗೆ ತಗೊಂಡೋಗಿಡ್ತೀನಿ ಆಯಿತಾ. ನೋಡಿ ಅವಳಿಗೆ ಇದಕ್ಕಿದ್ದೀನಿ ಎಲ್ಲ ನಿನ್ನ ಹಿಟ್ಟು ತೋರಿಸ್ತೀನಿ ನೀಟಾಗಿ ಕಾಣ್ತೈತೆ. ನಾನೇ ಕುಂಕುಮ ಎಲ್ಲನಕ್ಕೆ ಐಲೈನರಲ್ಲಿ ಡಿಸೈನ್ ಮಾಡಿದ್ದೀನಿ. ಆಯ್ತು ಅಲ್ಲಿರ್ಲಿ ಬಿಡು ನಡಿ. ಅವಳೇ ದುಡ್ಡು ಹಾಕ್ಬೇಕಂತೆ, ಅವಳೇ ಬುಕ್ಸ್ ಇಸ್ಕೊಬತ್ತಾಳಂತೆ. ದುಡ್ಡು ಹಾಕು ಬುಕ್ಸ್ ಇಸ್ಕೊಬತ್ತೀರಿ ದೊಡ್ಡ ಮನ್ಸಿಗಳು. ಎದ್ದೇಳೆ ಬೇಕೆ ಹೇಳಿ ಚಿನ್ನು ಗಲೀಜಾಯ್ತದೆ ಬಟ್ಟೆ. ಎದಳು ಆಫ್ ಮಾಡ್ದೆ ಎದಳು ಬಾ. ಹಿಂಗೆ ಬರ್ಲಕ್ಕೆ ಋತು ಮುಖನೇ ತೊಳ್ದಿಲ್ಲ. ಈ ಉಳ್ದೊಳ್ಳೆ ಚಪ್ಪಲಿ ಅಮ್ಮ ಮಾಮೂಲಿ ಚಪ್ಪಲಿ ತಗೊಡಮ್ಮ. ನಾಟಕ ಆಡ್ತಾಳೆ ಅವತ್ತು ಕಿತ್ತೋಗಿದ್ದೋ ಫೆವಿಕಿಕ್ ತಂದ್ಬಿಟ್ಟು ಅಂಟಿಸಿದ್ದೀನಿ ಎಲ್ಲದಕ್ಕೂ ಒಂದೊಂದು ಚೂರು ಹಾಕಿವ್ರ ಅಂಗಡಿಲೇ. ಮುಖನೇ ತೊಳ್ದಿಲ್ಲ. ಹೋಗಿ ಮುಖ ತೊಳೆದು ಟಿಫನ್ ಮಾಡಬೇಕು. ಆಮೇಲಿಂದ ಚಿನ್ನು ಒಬ್ಬೊಬ್ಳೆ ಮಾತಾಡ್ಬೇಡ. ಘಮ ಘಮ ಬರ್ತದೆ ತಿಂತೀಯಾ? ಏನ ತಿನ್ನಕ್ಕಲ್ಲ ಹಿಂಗೆ ಹೋಗ್ಬೇಕು ಡೈಲಿ ಕುಂಕುಮ ಇಟ್ಕೊಂಡು. ಬಿದೈತೆ ನೋಡಿ ಹೆಂಗ್ ಹತ್ತವಳೆ. ಒಂದು 5 ನಿಮಿಷ ಕಾಯಬೇಕು. ಬಟ್ ಬಿಫೋರ್ ಬಂದಿದ್ದೀವಿ ಯಾಕಂದರೆ ಮಿಸ್ ಆಗ್ಬಿಟ್ರೆ ಮೇಲೆ ನಮ್ಮ ಕುರಿತು ಎಜುಕೇಷನ್. ನಮ್ಮ ಕುರಿತು ರೋಡ್ ಡ್ಯಾನ್ಸರ್. ರೋಡಲ್ಲೇ ಸುಮ್ಮನೆ ಡ್ಯಾನ್ಸ್ ಮಾಡೋದು. ನದಿಂದ ಇಂತನ ಮಾಡ್ತಾವಳೇನೋ. ರೋಡ್ ಡ್ಯಾನ್ಸರ್, ಇವರು ಗಲ್ಲಿ ಡ್ಯಾನ್ಸರ್. ಈ ಕಡೆಗೆ ತಿರುಗ್ರಿ ರೀ. ಸುಮ್ಮನೆ ಹಾಡಿಲ್ಲೇ ಡ್ಯಾನ್ಸ್ ಮಾಡೋದಂದ್ರೆ ಇವಳೇನೆ. ಒಂದೆರಡು ರೀಲ್ಸ್ ಮಾಡಿಸ್ಕೊಂಡವಳೆ, ಒಂದು ವಾಕಿಂಗ್ ರೀಲ್ಸ್ ಮಾಡಿಸ್ಕೊಂಡವಳೆ. ನೋಡೋಣ ರಮ ಪೋಸ್ಟ್ ಮಾಡು ಅಂದರೆ ಮಾಡಬೇಕು. ಚೆನ್ನಾಗಿ ಮಾಡುತ್ತೆ ನಮ್ಮ ಹೆಣ್ಣು. ಪೋಸ್ ಕೊಡು. ನಮ್ಮ ಕೃತು ಪೋಸ್ ಕೊಡ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ನನ್ನ ದೃಷ್ಟಿನೇ ಆಗುತ್ತಪ್ಪ. ದೃಷ್ಟಿ ತೆಗ್ದಾಕ್ಬೇಕು. ಕ್ಯೂಟಾಗಿ ಕಾಣ್ತಿದ್ದಾಳೆ. ನಾನು ಕೊಟ್ಟಿದ್ದಾಳೆ ಎಲ್ಲನೂ ಇಟ್ಕೊ ಅಂತ. ಎಷ್ಟೊತ್ತು ಚಿನ್ನು ಬರೋದು ಬಸ್ಸು? ಹಾಂ ಇನ್ನೂ ಲೇಟು. ಅದು ಹೋಯ್ತು ಹಳ್ಳಿ ಮೈಸೂರ್ದು. ಯಾಕೆ ಲೇಟು? ನಾನು ತಿಂಡಿ ತಿಂದಂಗೆ ಇಲ್ಲೇ ನಿಂತ್ಕೊಳ್ಳ ಪಾಪು. ರೋಡಲ್ಲಿ ನೀವು ಹೋಗೋಕ್ಕಾಗಲ್ವ? ದೊಡ್ಡೋಳಾಗಿದೆಯಲ್ಲ ಬಂದು ನಿಂತ್ಕೊಂಡು. ಮಾಮೂನ್ ಪರಿಚಯ ಮಾಡ್ಕೊಂಡು ನಂಬರ್ ಇಸ್ಕೊಬಾಯ್ತಾ? ನಮ್ಮ ಅಮ್ಮನ ಫ್ರೆಂಡ್ ಅಂತಲ್ಲ ನೀವು, ನಂಬರ್ ಕೊಡಿ ಅಂತ ಅನ್ನು. ಕೇಳು. ನಮ್ಮ ಚಾಂದಮ್ಮನು ನೀವು ಒಂದೇ ಕಾಲೇಜಲ್ಲಿ ಅಲ್ವಾ ಓದಿರೋದು ಅಂತ ಕೇಳ್ತೀಯಾ? ಡ್ರೈವರ್ ಅಂಕಲ್ನ ಕೇಳ್ತೀಯಾ? ನಂಬರ್ ಕೊಡಿ. ನೀವು ಲೇಟಾಗಿ ಬಂದಾಗ ನಾವು ಕಾಲ್ ಮಾಡಕ್ಕೆ ಬೇಕು ಅಂತ ಕೇಳ್ಬಿಟ್ಟು ಇಸ್ಕೊಯ್ತಾ? ಬುಕ್ಕಿಗೆ ಬರೆಸ್ಕೊಬಾ. ಅನ್ನೋ ಬೈ ಕಡೆ ಎತ್ತು. ಅಲ್ಲಿ ಬಾತ್ರೂಮ್ ಐತೆ ಬೈ ಕಡೆ. ಅಜ್ಜಿ ಕರ್ಕೊಂಡು ಆದರೆ ಬರ್ತೀನಿ. ಫೋನ್ ಮಾಡಿಸು ಹೋಗ್ಬಿಟ್ಟು ಮೇಡಮ್ ಕೈಲಿ ಅಮ್ಮಂಗೆ ಫೋನ್ ಮಾಡಿಸು. ಏನು ಅಂದರೆ ನೀವು ಬನ್ನಿ ಬುಕ್ಸ್ ಕೊಂಡು ನನ್ನ ಕ್ಲಾಸ್ಗೆ. ಫಸ್ಟ್ ಬನ್ನಿ ಬುಕ್ಸ್ ಕೊಡೋಕ್ಕೆ. ಬುಕ್ ಇಸ್ಕೊಂಡು ನಮ್ಮ ಕ್ಲಾಸ್ಗೆ ಬನ್ನಿ. ನಾನು ಬರ್ತೀನಿ. ಕರ್ಕೊಂಡೋಗಿ ಅಂದರೆ ಕರ್ಕೊಂಡು ಹೋಗೋದಾ? ಇಲ್ಲ ಅಂದರೆ ಬರ್ತೀನಿ. ಕರ್ಕೊಂಡು ಹೋಗ್ಬೇಡಿ ಅಂದ್ರೂ ಬರ್ತೀಯಾ? ಚೆನ್ನಾಗೆಲ್ಲ ಬಂಕ್ ಮಾಡಂಗಿಲ್ಲಮ್ಮ. ಚೆನ್ನಾಗಿ ಓದಬೇಕು. ಆಯ್ತು ಕರ್ಕೊಬರ್ತೀವಿ. ಇದೊಂದಿನ ಕಳಿಸಿ ಮೇಡಮ್ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತೀವಿ ಆಯ್ತಾ? ಬಾ ಅಲ್ಲಿ ಬಾತ್ರೂಮ್ ಈ ಕಡೆ ಬಾ. ಚಿನ್ನು ಹಾವು ಬರಲಿ. ಏಯ್ ನಾಟ್ಕೊಡ್ತೀಯಾ? ಕೈ ಬಿಡು. ಕೆಳಿ ಕೊಡು. ಸ್ಟುಪಿಡ್ ಗರ್ಲ್. ಆಯಿತು ಚಲಿ ಓಡು. ಯಾಕೆ ಲೇಟ್ ಆಯ್ತಂಟ ಇವತ್ತು? ನಾವು 20 ನಿಮಿಷ ಕಾದಿದ್ದೀವಿ. ತಗೊಳ್ಳಿ ಬೈಕ್ ಋತು ಹುಷಾರು. ಹೋಯ್ತು ಹೆಂಗೋ ಕಾದಿ ಹಸಿದ್ಕು. ಇವಾಗ ಹೋಗಿ ಟಿಫನ್ ಮಾಡಬೇಕು. ಹೊಟ್ಟೆ ಹಸಿತಿದೆ. ರೆಡಿಯಾಗಿ ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿದ್ನಲ್ಲ, ತೊಗೋಬೇಕು. ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ಕಿವಿ ಚುಚ್ಚಿರೋದು ಗಾಯ ಆಗ್ಬಿಟ್ಟೈತೆ.
ಇದು ಮತ್ತು ಇದು 2 ಆಗೈತೆ. ಹೋಗ್ಬೇಕು, ಬಸ್ ಇದೆ 10, ಇನ್ನೂ 1 ಅವರ್ ಇದೆ ಬಸ್ ಲೇಟು. ನಾನು ಓಕೆ, ಈ ಪರ್ಸ್ ಓಕೆ, ಸ್ವಲ್ಪ ಅಮೌಂಟ್ ಇಟ್ಕೋಬೋದು. ಟ್ರೈಪಾಡ್ ಇದಿದೆ ಚೆನ್ನಾಗಿರೋದು. ಕೈಸಿಗೆ ಈ ಥರ ರೆಡಿಯಾಗಿ ಸಾಲಿಗ್ರಾಮ್ಗೆ ಹೋಗಬೇಕು. ನಾನು ಹಾಸ್ಪಿಟ್ಲಿಗೆ ಈ ಥರ ರೆಡಿಯಾಗಿದ್ದೀನಿ ಅಂತಲ್ಲ, ನಂಗೆ ಸ್ವಲ್ಪ ಶಾಪಿಂಗ್ ಇದೆ, ಬೇರೆ ಕಡೆ ಹೋಗಬೇಕು, ಹಾಗಾಗಿ ಈ ಥರ ರೆಡಿಯಾಗಿದ್ದೀನಿ. ಎಲ್ಲ ಚೆನ್ನಾಗಿರೋ ಡ್ರೆಸ್ಸಸ್, ಸಿಂಪಲಾಗಿರೋವು ಯಾವುೂ ಇಲ್ಲ. ನಾನು ಇನ್ನು ನಮ್ಮ ಅಕ್ಕನೂ ನನಗಾಗಲ್ಲ. ಇವಾಗಿನ ಈ ಡ್ರೆಸ್ ಮದುವೆಗಿಂತ ಮುಂಚೆ ಹಾಕಿದ್ದೆ, ಆಗಲೂ ಈಗಲೂ ಫುಲ್ ಟೈಟ್ ಇದೆ. ಅದಕ್ಕೋಸ್ಕರ ಈ ಥರ ರೆಡಿಯಾಗಿ ಇವಾಗ ಹೊರಡಬೇಕು. ಬಸ್ ಇದೆ, ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಸಾಲಿಗ್ರಾಮ್ಗೆ ಹೋಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಜನ ಇದ್ದಂಗೆ ಮಾಡಲ್ಲ ವೀಡಿಯೋಸು, ನೋಡೋಣ ಹೇಗೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ನಾನು ಫೋನ್ನೇ ಕರೆಕ್ಟಾಗಿ ಇಟ್ಕೊಳಕ್ಕೆ ಬರಲ್ಲ. ಇಲ್ಲಿ ಗಾಯ ಆಗ್ಬಿಟ್ಟು ತುಂಬ ಪೇಯ್ನ್ ಇದೆ. ಈ ಕಡೆಯಲ್ಲೂ ಕೂಡ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು, ಸಿಲ್ವರ್ ಕಲರು ಮದುವೆಗೆ ಹಾಕೋಬೇಕಂತ. ಕಿವಿ ನೋಡಿ, ಇದು ನನ್ನ ಫ್ರೆಂಡ್ ಕೊಡಿಸಿದ್ದು. ಇದು ಕೂಡ ಸಿಲ್ವರೇ, ಇದು ಕೂಡ ಸಿಲ್ವರೇ. ಚೆನ್ನಾಗಿ ಕಾಣಿಸ್ತಿದೆಯಾ ಕಮೆಂಟ್ ಮಾಡಿ. ಚೆನ್ನಾಗೇ ಕಾಣಿಸ್ತಿದೆ, ಬಟ್ ಒಂದು ಸ್ವಲ್ಪ ಪೇಯ್ನ್ ಇದೆ. 1.5 ತಿಂಗಳಾಯಿತು, ಪೇಯ್ನ್ ಇದೆ. ಆಂಟಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಆಂಟಿ. ಗೊತ್ತಾ ಫ್ರೆಂಡ್ಸ್, ಇದನ್ನು ಬುಕ್ಕಲ್ಲಿ ಇಟ್ಕೊಂಡ್ರೆ ವಿದ್ಯೆ ಹತ್ತುತ್ತೆ ಅಂತ ಬುಕ್ಕಿಗೆ ಇಟ್ಕೊಳ್ಳೋವು. ನಾವು ಓದಿದ್ರಲ್ಲ, ಇದನ್ನ ಬುಕ್ಕಿಗೆ ಇಟ್ಕೊಂಡು ಫುಲ್ಲು ಒಣಗ್ಬಿಟ್ಟು ಮರ ಬೆಳೆಸ್ತವ್ರೆ ಅಂತೈತೆ. ಇದು ನೀರು ಗುಂಡಿ ತಗಮ್ಮ, ಆದರೆ ಹೆಂಗೆ ಇಟ್ಕೊಳ್ಳೋದು? ಇದನ್ನ ತಗೊಂಡು ನಮ್ಮ ಎಲ್ಲಿ ಸಿಕ್ಕಿರ್ಬಿಡ್ತಿರ್ಲಿಲ್ಲ. ಒಂದೊಂದು ಪೇಜ್ಗೆ ಇಟ್ಕೊಳ್ಳೋವು. ನವಿಲುಗರಿ ಹೆಂಗೆ ಇಟ್ಕೊಳ್ಳೋವು ಹಂಗಿದು. ವಿದ್ಯಾ ಕೊಡೋ ಮರ ಇದು. ನಮ್ಮ ಕೆಂಡಿ. ನಾನು ಬೀಗ ಹಾಕಕ್ಕೆ ಬರಲಿಲ್ಲ ಗೈಸ್, ನಮ್ಮಮ್ಮ ಆಗ್ತೈತೆ. ಮಳೆ ಬೇರೆ ಹನಿತೈತೆ. ಸಾಲಿಗ್ರಾಮ ಎಂಟ್ರಿ, ಮೇನ್ ರೋಡ್. ಅಯ್ಯಪ್ಪ, ಟೋಕನ್ ತಗೋಬೇಕಂತೆ. ಅದು ಸಾಯಿಗ್ರಾಮದಲ್ಲಿ ಹಲ್ಲಿಗೆ ಇಷ್ಟೊಂದು ಸಮಸ್ಯೆ ಅಂತ ಗೊತ್ತಿರಲಿಲ್ಲ. ದೂರದಿಂದ ಟೋಕನ್ ತಗೋಬೇಕಂತ ಇವತ್ತೇ ಗೊತ್ತಾಗಿದ್ದು. ಬೆಳಗ್ಗೆ ಟೋಕನ್ ತಗೊಂಡು ಇವಾಗ ಬರ್ಬೇಕಂತ. ಅಯ್ಯಪ್ಪ, ಜನ ಒಸಿ ಹೊಂದಿಲ್ಲ. ಈ ಹಾಸ್ಪಿಟ್ಲಿಗೆ ಒಂದು 2-3 ಆಗ್ಬೇಕು, ಅದನ್ನ ನೋಡ್ಕೊಂಡು. ಇದು ಯಾವುದೋ ಪಕ್ಕದ ರೋಡಲ್ಲಿ ಒಂದು ಅಂತ ಅಂದ್ಬಿಟ್ಟು ಹೋಯ್ತಿದ್ದೀವಿ. ಇಲ್ಲೇ ಅವರೆಲ್ಲಮ್ಮ, ಇಲ್ಲೊಂದು ಅಲ್ಲೇ ಹಾಕೋರಲ್ಲ ಡೆಂಟಲ್ ಕೇರ್ ಅಂತ. ನಮಗೆ ಫುಲ್ಲು ಊದ್ಕೊಂಡ್ಬಿಟ್ಟೈತೆ, ಸ್ವೆಲ್ಲಿಂಗ್ ಆಗ್ಬಿಟ್ಟೈತೆ ಫೇಸ್ ಎಲ್ಲ. ಹಂಗೆ ಹೊಚ್ಚಿಸ್ಕೊಂಡು ಅಮ್ಮ ಹಂಗೆ ಬಿಟ್ಕೊಬಿಡ್ಬೇಡ ಅಂತ ಹೇಳ್ಬಿಟ್ಟು ನಾನು ದುಪ್ಪಟ್ಟ ಕೊಟ್ಟು ಹೊಚ್ಚಿಸ್ಕೊಂಡು ಕರ್ಕೊಬಿಟ್ಟಿದ್ದೀನಿ. ಅಲ್ಲಿ ತೋರಿಸ್ಕೊಂಡು ಹೋಗ್ಬೇಕು. ಸಖತ್ತಾಗಿ ಮಾಡಿದ್ದಾರೆ ಡೆಂಟಲ್ ಹಾಸ್ಪಿಟಲು. ಇಲ್ಲೇ ಅಟ್ಯಾಚ್ಡ್ ಡೆಂಟಲ್ ಕ್ಲಿನಿಕ್ ಇದೆ. ಹಾಸ್ಪಿಟ್ಲ್ ಬಂದಿದ್ದೀವಿ. ಅಮ್ಮನಲ್ಲೂ ಫುಲ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆಯಂತೆ, ತೆಗಿಲೇಬೇಕಂತೆ. ತೆಗಿಸ್ತಾ ಇದ್ದೀವಿ. ಪಾಪ ನೋಡೋಕ್ಕಾಗ್ತಿಲ್ಲಪ್ಪ, ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅವರಿಗೆ ಇಂಜೆಕ್ಷನ್ ಕೊಟ್ಟರು ಒಳಗಡೆ ಇದ್ದಂಗೆ ಬೆಂಡ್ ಬೀಳಿಸ್ತಿದ್ದಾರೆ. ಇವಾಗ ಹಲ್ಲು ತೆಗಿತಾರಂತೆ. ಇದು ಫೈನಲ್ ಸ್ಟೇಜ್ ಬಂದಿದ್ದಂತೆ ಹಲ್ಲು. ನೋಡಬೇಕು ಬಸ್, ಬೇಜಾರಾಗ್ತೈತೆ. ಕ್ಲಿನಿಕ್, ಡೆಂಟಲ್ ಕ್ಲಿನಿಕ್ ಅಮ್ಮ, ಅದಕ್ಕಿಂತ ಚೆನ್ನಾಗೈತಲ್ಲಮ್ಮ. ಆ ಹಾಸ್ಪಿಟಲ್ಗಿಂತ ಇದೊಳ್ಳೆ ಸಖತ್ತಾಗಿದೆ. ನರ್ಸಿಂಗ್ ಹೋಮ್ ಥರ ಇದೆ. ಮಾಡ್ಕೊಂಡು ಮನೆಗೆ ಬಂದು ನಮ್ಮಮ್ಮನ ಪರಿಸ್ಥಿತಿ ನೋಡಿದ್ರೆ ಯಪ್ಪ, ಯಾರಿಗೂ ಬೇಡ ಅನಿಸ್ಬಿಡುತ್ತೆ. ಈ ಹಲ್ಲು ಸವಾಸನೆ ಎಲ್ಲ ನಮ್ಮ ಕೃತಿಗೂ 2-3 ಹಲ್ಲು ಉಳ್ಕಲಾಗಿದೆ. ಅದಕ್ಕೆ ಈಗ ಸಿಮೆಂಟ್ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂದರೆ ಕಣ್ಣಲ್ಲಿ ನೋಡ್ಬಿಟ್ಟು ಯಪ್ಪ, ವೆಪನ್ಸ್ಗಳು ತೆಗ್ದಿಡ್ತಿದ್ರು ನಮ್ಮಮ್ಮನ ಬಾಯಲ್ಲೆಲ್ಲ ಕ್ಯೂವು ದುರ್ಮಾಂಸ ಫುಲ್ಲು ಇಷ್ಟು ಉದ್ದ ಆಳ ಒಳಗಡೆ
ಯಪ್ಪ ಅವ್ರು ಕೊಟ್ಟಿರೋ ಟಾರ್ಚರ್ ಅಂತಲ್ಲ, ತೆಗಿಯೋಕ್ಕೆ ತುಂಬ ಕಷ್ಟಪಟ್ಟರು. ಅವ್ರು ಅದು ಮಿನಿ ಆಪ್ರೇಷನ್ನೇ ಮಾಡಿಬಿಟ್ಟಿದ್ದೀವಿ, ಅಷ್ಟು ಹಳೆ ಹಲ್ಲು ದುರ್ಮಾಂಸ ಬೆಳೆದ್ಬಿಟ್ಟೈತೆ ಅಂತ. ನಂಗೆ ನೋಡೋಕ್ಕಾಗ್ದೇನೆ ನಾನು ಪಾಡಬೇಡ, 3 ದಿನ ನೋವಿರುತ್ತಂತೆ. ನಂಗೆ ನೀರೊಳಗೆ ಕಸಕ್ಕೆ ನಿಜವಾಗ್ಲೂ ಬರೋಲ್ಲ. ಪಾಪ ನಮ್ಮಮ್ಮ ಮಲಗಿತ್ತು, ಹಂಗೆ ಅಂತಿದ್ದಂಗೆ ಹೆಂಗೆ ಕಸೋದು ಅಂತ ಸೀಮೆಣ್ಣೆ ಒಯ್ದು ಕಸ್ತಿದ್ದೆ ಆರಾಮಾಗೆ. ಅಮ್ಮನೇ ಎದ್ದು ಬಂತು. ಅವು ಒಣಗಿಲ್ವ? ಅವು ಚೀಲ ಎಲ್ಲೈತೆ? ನಾನೇ ನಮ್ಮ ಅತ್ತಿಗೆ ಕಲ್ಗುಚ್ಚು ಕೊಡ್ಸೋಣ ಅಂತಂದ್ಬಿಟ್ಟು ಬಂದೆ. ಟೈಮ್ ಆಗಿದೆ, ಅದಕ್ಕೋಸ್ಕರ. ಕುಡಿಲೆ. ಇದೆಲ್ಲ ಆ್ಯಕ್ಚುಲಿ ನಾನು PUC SSLC ಡಿಗ್ರಿಲಿದ್ದಾಗ ಮಾಡ್ತಿದ್ದೆ. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಬೇಸರ ತಪ್ಪಿದೆ, ತಲೆ ಕೆಡಿಸ್ಕೊಳ್ಳಲ್ಲ ಹಸು ಬಗ್ಗೆ. ಇವಾಗ ಪಾಪ ಅಮ್ಮಂಗೆ ಸರಿಯಿಲ್ಲಲ್ಲ, ಅದಕ್ಕೋಸ್ಕರ ನಾನೇ ಬಂದಿದ್ದೀನಿ. ಕುಡಿ ಅಮ್ಮ, ಇದು ದುಮ್ಕ್ಸಲ ಅಲ್ವಾ, ಒಂದೇ ಸಲ. ಮೊದಲು ನಮ್ಮ ಹತ್ರ ಒಂದು 5 ಇಯರ್ ಬ್ಯಾಕ್ ಒಂದು ಕೆಂದಿ ಹಸು ಇತ್ತು. ಸೇಮ್ ಇದೇ ಥರ ಕರು ಇದ್ದಾಗ ತಂದು ಸಾಕಿದ್ದು ನಾವು. ಸರಿ ಕಲ್ಗುಚ್ಚು ಕುಡಿಸ್ಬಿಟ್ಟು ಹೋಗೋನ್ಗಳಿಗೆ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್. ನನಗಂತೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನೋಡಿ ನಮ್ಮ ಅಮ್ಮಂದು ಯಪ್ಪ ದೇವ್ರೆ, ಅವರು 4 ಜನ ಎಷ್ಟು ಸಾಹಸ ಪಟ್ಟರು ಗೊತ್ತಾ. ಸರಿಯಾಗಿ ಲೈಟ್ ಬಿಟ್ಟು ನಮ್ಮಮ್ಮ ಬ್ಲಡ್ನೇ ಉಗಿಯೋದು. ಒಣಗಿರೋವು ಅಂದರೆ ಬೇಗ ಕಾಯ್ತವೆ, ಸ್ವಲ್ಪ ಮೈ ಸ್ನಾನ ಮಾಡಬೇಕು. ನಂಗೆ ನೋಡೋಕ್ಕಾಯ್ತಿಲ್ಲ ಯಪ್ಪ. ಒಣಗಿರೋವೆಲ್ಲ ಹಸಿ ಆಗ್ಬಿಟ್ಟವೆ ಕಣ್ ಮಮ್ಮಿ. ನನಗೆ ಅದೊಂಥರ ಕಣ್ಣಲ್ಲಿ ಕಟ್ಟದಂಗೆ ಐತೆ, ನೋಡೋಕ್ಕಾಗಲ್ಲಪ್ಪ. ಸಾಕು ಅನಿಸುತ್ತೆ. ನೋಡೋಣ, ನೋಡು ಸುಮಾರಾಗವೆ. ಸೀಮೆಣ್ಣೆ ಹುಯ್ಯಿ ಕಸು. ತೋಡ್ತೀನಿ ಕಸು. ನಾನ್ ವೆಜ್ ಮೂಳೆ ತಿಂತೈತೆ ಬಡಿಯೋದು. ಮೆತ್ಕೈತೆ ಅಂದರೂ ಉರಿತೈತೆ, ಪರವಾಗಿಲ್ಲ. ಸೀಮೆಣ್ಣೆ ಪವರು ಸಕ್ಕತ್ತಾಗೈತೆ ಪವರ್. ಇದೊಂದು ಹೆಂಗಾದ್ರೂ ಮಾಡಿ ಹಾಕಬೇಕು. ಇಷ್ಟು ಉರಿದ್ರೆ ಸಾಕು. ಇದೆ 2 ಕಾಯಿ ಮಟ್ಟೆ ಪವರ್ಗೆ ಕತ್ಕೊಳ್ಳುತ್ತೆ. ಇವೆಲ್ಲ ಹಾಕ್ಬಿಡ್ತೀನಿ ಹೆಂಗಾದ್ರೂ ಮಾಡಿ. ಅಯ್ಯಪ್ಪ ಫ್ರೆಂಡ್ಸ್, ನೀರೊಳ್ಳೆ ಸವಸನೂ ಬೇಡ ಸಾಕಾಗೋಯ್ತು. ಇವಾಗ ಪುನಃ ಸೀಮೆಣ್ಣೆ ಒಯ್ದು ಇದರಲ್ಲಿ ಪುನಃ ಕಸಿದ್ದೀನಿ. ಪುನಃ ಅಮ್ಮನ ಎಳ್ಸೋದು ಬೇಡ ಅಂತ. ನೀರು ಕೊಡೋದು ಬೇಡ, ಸೀಮೆಣ್ಣೆ ಕಸೋದು ಬೇಡ. ಅಯ್ಯಪ್ಪ, ಸೀಮೆಣ್ಣೆ ಒಯ್ದು ಕಸಿದ್ದೀನಿ. ನಮ್ಮಮ್ಮ ಬೈಕೊಳ್ಳಿ ಏನಾರು ಮಾಡ್ಕೊಳ್ಳಿ. ಏಕೆಂದರೆ ಸೀಮೆಣ್ಣೆ ತುಂಬ ಕಾಸ್ಟ್ಲಿ ಅಲ್ವಾ. ಇವಾಗ ಒಂದು ರೇಂಜ್ ಉರಿತಾ ಇದೆ. ಕಾಯಿ ಮಟ್ಟೆ ಹಾಕಿದ್ದೀನಿ, ನೋಡಬೇಕು. ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಟೆನ್ಷನ್ ಆಗ್ಬಿಡುತ್ತಾ, ಒಂಥರ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಸ್ನಾನ ಮಾಡೋಣ ಅಂತ. ಓಕೆ, ಒಂದು ಸಖತ್ತಾಗಿ ಉರಿತಾ ಇದೆ. ರವೆ ಎಷ್ಟು ಹಾಕಿದ್ರೂ ಸಿಗಲಿಲ್ಲ, ಹಾಗಾಗಿ ತರಿ ಅಂದರೆ ಅಕ್ಕಿ ಗಂಜಿ ಮಾಡ್ತಾಯಿದ್ದೀನಿ. ಅಮ್ಮ ಅಕ್ಕಿ ಗಂಜಿ ಹೆಂಗೆ ಮಾಡೋದಂತ ಹೇಳಿದ್ರು. ಇದು ನುರ್ಕೊಂಡು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ಗಂಜಿ ಥರ ತೆಳ್ಳಗೆ ಮಾಡೋದಂತೆ, ಮಾಡ್ಕೊಡ್ಬೇಕು. ಗೈಸ್, ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ನಮ್ಮ ಅಮ್ಮಂಗೆ ಏನೋ ಗಂಜಿ ಕೊಡಬೇಕಂತ ಹೇಳಿದ್ದಾರೆ. 1-2 ದಿನ ಗಂಜಿ ಅಥವಾ ಸಪ್ಪೆ ಸಾರು, ಈ ಥರ ಬೇಳೆ ದಾಲ್ ಥರ ಮಾಡಿಕೊಡೋಣ. ಆಲ್ರೆಡಿ ಟೈಮ್ ಬಂದು 2:15 ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಲ್ಲ, ಅದಕ್ಕೆ ಫ್ರೆಶ್ ಅಪ್ ಆದೆ. ಇವಾಗ ಗಂಜಿ ಮಾಡೋಣ ಬನ್ನಿ. ನಮ್ಮ ಅಕ್ಕ ಇನ್ನೇನು 4 ಗಂಟೆ ಅಷ್ಟರಲ್ಲಿ ಬರ್ಬೋದು, ನೋಡೋಣ. ನಿನ್ನೆ ಮಾಡಿರೋ ಚಿಕನ್ ಎಲ್ಲ ಹಾಗೆ ಇದೆ, ಬಟ್ ನಾನು ತಿನ್ನಲ್ಲ. ನಮ್ಮ ಅಪ್ಪಾಜಿ ತಿನ್ನುತ್ತೆ ಸಂಜೆಗೆ. ದೋಸೆ ಇಟ್ಟು ಹಾಗೆ ಇದೆ. ನಮ್ಮ ಕೃತಜ್ಞ ನಂಗೆ ಉಯ್ ಕೊಟ್ಬಿಟ್ಟು ನಾನೊಂದು 2 ಅವರ್ ಮಲ್ಕೋಬೇಕು. ಇವಾಗ ಹೋಗಿ ಮಲ್ಕೋಬೇಕು. ಯಾಕೋ ಗಂಜಿ ಮಾಡೋಕ್ಕೆ ಬರ್ತಾ ಇಲ್ಲ, ಎಷ್ಟು ಬೇಯಿಸಿದ್ರು ಬೇಯಿಸ್ತಾ ಇಲ್ಲ ಗೈಸ್. ಏನೋ ಈ ಥರ ಆಗ್ತಾಯಿದೆ. ಇದು ಫುಲ್ಲು ಗಂಜಿ ಬಂದು ಫುಲ್ಲು ಮೆಲ್ಟ್ ಆಗಬೇಕಲ್ವಾ. ಇದೇ ಥರ ಇರುತ್ತಾ ಅಥವಾ ಫುಲ್ ಮೆಲ್ಟ್ ಆಗುತ್ತಾ ಗೊತ್ತಿಲ್ಲ. ಮೇ ಬಿ ಹಿಂಗೆ ಏನೋ ಒಂದು ಮಾಡಿದ್ದೀನಿ. ಅಮ್ಮ ಎದ್ಮೇಲೆ ಕುಡಿತದೆ.
ಒಳ್ಳೆ ಚೆನ್ನಾಗೈತೆ ಗರಿ ಗರಿಯಾಗಿ. ಇದ್ರೊಳಗೆ ಸಕ್ಕರೆ ಹಾಕಿದ್ರೆ ಕೇಸರಿ ಬತ್ತಾಯ್ತದೆ. ಹಿಂಗೋ ಒಂದು ಮಾಡಿದ್ದೀನಿ. ಹಿಂಗೆ ನೋಡಮ್ಮ ಕರೆಕ್ಟಾಗೈತ ಅಂತ. ಸುಡ್ತದೆ ಕುಡಿಲಿ. ಗರಿ ಗರಿಯೇ ಆಗೈತೆ. ಥರ ಹೆಂಗೆ ಗೊತ್ತಾ, GRB ತುಪ್ಪ ಬರುತ್ತಲ್ಲ, ತುಪ್ಪ ಲೈಕ್ ಆ ಥರ ಮರಳಾಗಿ ಆ ಥರ ಇದೆ. ನಾನು ಒಂಚೂರು ಟೇಸ್ಟ್ ನೋಡ್ತೀನಿ. ಇದು ಯಾವಾಗಿನ ಬತ್ತು? ಇದೇನಮ್ಮ ಹಿಂಗಂತವಳೆ, ನೀನು ಯಾವಳೋ ನಾನು ಯಾವಳೋ ಇದ್ಯಾಕ್ರಿ? ನೀನು ಯಾವ ಬಡ್ಡಿನೇ ನಮ್ಮ ಕೃತು ನೀನು ಯಾವಳೋ ನಾನು ಯಾವಳೋ ಅಂತವಳೆ. ಬಾ ನೈಲ್ ಫಲಿಶ ಕೊಡ್ತೀನಿ ಅಂದರೆ ಅವಳೇ ಕೇಳಿದ್ಲು ಬ್ಯಾಗ್ ನೋಡಿ. ತಡಿ ನಿಮ್ಮ ಮಿಸ್ ನೋಡ್ತಾರೆ ಬ್ಲಾಗ, ಬ್ಯಾಗ್ ತಂದು ಹಿಂಗೆ ಎತ್ತಕೊಳ್ಳೆ ಅಂತ ಹೇಳ್ತೀನಿ. 4 ಗಂಟೆ 20 ನಿಮಿಷ ಆಗಿದೆ. ನಾನು ರಾಮನಾಥ್ಪುರದಲ್ಲಿದ್ದೀನಿ. 4 ಗಂಟೆ 10 ನಿಮಿಷಕ್ಕೆ ಬಂದ್ರೂ ಬಸ್ ಇರಲಿಲ್ಲ. 10 ನಿಮಿಷ ವೆಯ್ಟ್ ಮಾಡಿದೆ. ಇವಾಗ ಮೈಸೂರು ಗಾಡಿ ಬಂತು. ಸೊ ಬಸ್ ಹತ್ತಬೇಕು. ಇವಾಗ ಸೀಟ್ ಸಿಗುತ್ತೆ. ಖಾಲಿ ಇದೆ ಬಸ್ಸು, ಆಲ್ಮೋಸ್ಟ್ ಖಾಲಿ ಇದೆ. ಹತ್ತೋಣ ಬನ್ನಿ. ಇವಾಗ ಗೊತ್ತಿಲ್ಲ ನನಗೆ. ನೋಡು ಮಾಡ್ತಾನೆ ಅವಳೆ ಮತ್ತೆ ಫೋನ್ ಹಾಕೃತು. ಹಲೋ ಹೇಳ್ಕೃತು, ಬರ್ತಾಯಿದ್ದೀವಿ ಕಣ್ಕೃತು. ತಾತನ ನಾನುವೇ ಏನು ಮಗಳು ಮಿರ್ಲೆಗೆ ಯಾರ್ಯಾರು ನೀನು ತಾತ ಒಂದೇಯಾ? ನೀರಲ್ಲೇ ಗುರಿ ಹಾಕಿದ್ದೀರಾ? ನೀನೇ ಹಾಕು ಮಗಳು. ಹೌದಾ ಬಂಗಾರಿ ನನಗೆ ಕಾಫಿ ಇಟ್ಟಿರೋ ಬರ್ತೀನಿ. ಹಲೋ ಕಟ್ಟೆ ಮಾಡೋದು ನೋಡು ಹೆಂಗೆ ಹೇಳ್ತಾಳೆ ಮಿರ್ಲೆಗೆ ಹೋಗೋಕ್ಕೆ. ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಗೊತ್ತಲ್ಲ ಹೆಣ್ಮಕ್ಳ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂತ ಹೇಳಿ. ಸೊ ನೀರಲ್ಲಿ ಗುರಿ ಹಾಕಿದ್ರು. ಬಂದು ಸ್ನಾನ ಮಾಡಿ ಸ್ವಲ್ಪ ಹೊತ್ತಾಗಿ ಮಲ್ಕೊಂಡಿದ್ದೆ. ಅಂದರೆ 6:30 ಊಟ ಮಾಡಿದ್ದೆ. ದೋಸೆ ಹಾಕ್ಕೊಟ್ಟಿದ್ದು, ಬಿಸಿ ದೋಸೆ ತಿಂದ್ಬಿಟ್ಟು. ಇವಾಗ ಟೈಮ್ ಬಂದು 10 ಗಂಟೆ 40 ನಿಮಿಷ ಆಗಿದೆ. ಸ್ವಲ್ಪ ಊಟಕ್ಕೆ ಕೇಳಿಸಿದ್ರು. ನನಗೆ ಹಸುವಾಗ್ತಾ ಇರಲಿಲ್ಲ ಆವಾಗ ಊಟ ಮಾಡೋಕ್ಕೆ. ಊಟ ಬೇಡ, ಲೇಟಾಗಿ ಊಟ ಮಾಡ್ತೀನಿ, ಒಂದು 10 ಗಂಟೆ ಮೇಲೆ ಅಂದೆ. ಎಲ್ಲರೂ ಮಲ್ಕೊಂಡಿದ್ದಾರೆ. ಅಮ್ಮ, ಅಪ್ಪಾಜಿ, ಕೃತು, ಚಾಂದು ಎಲ್ಲ ಒಂದೊಂದು ಜಾಗದಲ್ಲಿ ಮಲ್ಕೊಬಿಟ್ಟಿದ್ದಾರೆ. ನಾನು ಇಷ್ಟೊತ್ತು ತನಕ ಫೋನ್ ನೋಡ್ತಾಯಿದ್ದೆ. ಓಕೆ, ನಾನು ಮಾತ್ರೆ ತೊಗೊಂಡಿರಲಿಲ್ಲ, ಮಾತ್ರೆ ತೊಗೋಬೇಕು. ಅದಕ್ಕೆ ಸ್ವಲ್ಪ ಊಟ ಮಾಡಿಬಿಟ್ಟು ಮಾತ್ರೆ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಬಂದುಬಿಟ್ರೆ ಮಂತ್ಲಿ ಎಷ್ಟು ಹಿಂಸೆ ಅಲ್ಲ. ನನ್ನ ಫೇವ್ರೆಟ್ ಇದು ಹುಣಸೆ ಹುಳಿ. ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕಾಗಲಿ ತಂಗ್ಳು ಅನ್ನಕ್ಕಾಗಲಿ ನಂಗೆ ತುಂಬ ಇಷ್ಟ. ಮುಂಚೆ ನಮ್ಮ ದೊಡ್ಡಮ್ಮ ಇದನ್ನು ಜಾಸ್ತಿ ಮಾಡೋದು. ಆ್ಯಂಡ್ ನಮ್ಮ ದೊಡ್ಡಮ್ಮ ಮಾಡೋದು ಅಂದರೆ ತುಂಬ ಇಷ್ಟ ನನಗೆ. ಇವಾಗ ನಮ್ಮ ದೊಡ್ಡಮ್ಮ ಮಾಡೋಲ್ಲ, ಫುಲ್ ಕಡಿಮೆ. ಇದನ್ನು 3 ಟೈಮ್ ಕೊಟ್ಟರು ತಿಂತೀನಿ ನಾನು, ಅಷ್ಟು ಇಷ್ಟ ನನಗೆ. ಈಗ ಊಟ ಮಾಡಿ ಮಾತ್ರೆ ಕುಡಿದು ಮಲ್ಕೊತೀನಿ. ಆ್ಯಂಡ್ ಬೆಳಿಗ್ಗೆ ಇವತ್ತು ಕೂಡ ನನ್ನ ತಂಗಿಗೇನೆ ವ್ಲಾಗ್ನ ಮಾಡೋಕ್ಕೆ ಹೇಳಿದ್ದೆ. ಅವಳು ವ್ಲಾಗ್ ಮಾಡಿದ್ದಾಳೆ. ಸೊ ಅಮ್ಮಂಗೆ ಥರ ಆಗಿರೋದು ತುಂಬ ಬೇಜಾರು ನನಗೆ. ಬನ್ನಿ ರೂಮ್ಗೆ ಹೋಗೋಣ. ಅಡುಗೆ ಮನೆ ಲೈಟ್ ಆಫ್ ಮಾಡಿ. ಎಲ್ಲರೂ ಒಂದೊಂದು ಜಾಗದಲ್ಲಿ ಮಲ್ಕೊಂಡು ಸೆಟ್ಲಾಗಿದೆ. ಪಿಂಕಿ ಮಾತ್ರ ಆನ್ ಟೈಮ್ ಡ್ಯೂಟಿಲಿ ಅವಳೆ. ಜಿರಳೆ ಕೂಡ ಬಿಡೋಲ್ಲ ಪಿಂಕಿ. ಜಿರಳೆ ಎಲ್ಲ ತಿಂತಾಳೆ. ಕೃತಂಗ ನೋಡಿ ಹೆಂಗೆ ಮಲ್ಗೋಳೆ ಅಂತ, ಜ್ಞಾನ ಇಲ್ದಂಗೆ. ಚಿನ್ನಮ್ಮ, ನಮ್ಮ ರೂಮ್ ಒಂಥರ AC ಥರ ವರ್ಕ್ ಆಗುತ್ತೆ ಗೈಸ್. ತಣ್ಣ ಗಾಳಿ ಹೊಡೆಯುತ್ತೆ. ಚಳಿಗಾಲದಲ್ಲಂತೂ ಮಲ್ಕೊಳಕ್ಕಾಗಲ್ಲ ಇಲ್ಲಿ, ಅಷ್ಟು ಚಳಿ. ನನ್ನ ಆಫೀಸ್ ಫೋನ್ ಕೂಡ ಎಲ್ಲ ಇದೆ. ಎಂಥ ಸೋಂಬೇರಿ ಅಂದರೆ ಬೆಡ್ಶೀಟ್ನ ಒಗೆದಿಟ್ಟಿರೋದನ್ನು ನಾನು ಹಾಸಿಗೆ ಮೇಲೆ ಹಾಸ್ಕೊಂಡಿಲ್ಲ. ಅಷ್ಟು ಸೋಂಬೇರಿ ನಾನು. ಕೆನ್ನೆ ಹಿಡ್ದ ಕಡೆಗೆ ಫುಲ್ ಉತ್ಕೊಬಿಟ್ಟಿದೆ. ಇಲ್ಲಿ ಕಣ್ಣು ಹತ್ರ ಎಲ್ಲ ಉತ್ಕೊಂಡಿದೆ. ಆ ಡಾಕ್ಟರ್ ಹೇಳಿರೋದು ಹಲ್ಲು ಉಳುಕಲ್ಲಾಗೈತಲ್ಲ, ಅದು ಹುಳ ಎಲ್ಲ ತಿಂದು ಅದು ಹೋಗಿ ಕ್ಯೂ ಥರ ಆಗಿ ಒಳಗಡೆ ಸ್ವಲ್ಪ ದುರ್ಮಾಂಸನೂ ಬೆಳ್ಕೊಂಡು ಇನ್ಫೆಕ್ಷನ್ ಆಗಿದೆ ಅಂತ ಏನೋ ಹೇಳಿದ್ರಂತೆ. ಹಲ್ಲನ್ನ ಕೀಳಿಸಿದ್ದಾರೆ.
ಫಸ್ಟು 500-550 ಹೇಳಿದ್ರಂತೆ. ಅದಾದಮೇಲೆ ಹತ್ತತ್ರ 1 ಮುಕ್ಕಾಲು ಗಂಟೆಗೆ ಎತ್ತಿದ್ದಾರೆ. ಅದು ಬರ್ತಾ ಇರಲಿಲ್ಲ, ಒಂದು ದುರ್ಮಾಂಸ ಎಲ್ಲ ಬೆಳ್ಕೊಬಿಟ್ಟಿತ್ತಂತೆ. ವೀಡಿಯೋ ಮಾಡಿದ್ದಾಳೆ, ಅದನ್ನು ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ನಾನು ಇನ್ನೂ ಅದು ವೀಡಿಯೋ ನೋಡೂ ಇಲ್ಲ. ಆ್ಯಂಡ್ ಅವ್ಳ ಫೋನಲ್ಲಿದೆ ವೀಡಿಯೋ, ಇನ್ನೂ ಕಳಿಸ್ಕೊಂಡಿಲ್ಲ. ಬೆಳಗ್ಗೆ ವೀಡಿಯೋ ಎಲ್ಲ ಕಳಿಸ್ಕೊಂಡು ಎಡಿಟ್ ಮಾಡಿ ಅದಾದಮೇಲೆ ಅಪ್ಲೋಡ್ ಮಾಡಬೇಕು. ಅದು ನಾನು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಸೊ ಸೇವ್ ಮಾಡ್ಕೊಂಡು ಅಪ್ಲೋಡಿಂಗ್ ಕೊಟ್ಬಿಟ್ರೆ ಅದು ಯಾವಾಗಾದರೂ ಅಪ್ಲೋಡ್ ಆದಾಗ ಪಬ್ಲಿಕ್ ಮಾಡ್ಕೋಬೋದು. ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರು, ಬಟ್ ಹೇಗೆ ಮಾಡಿದಳೋ ಗೊತ್ತಿಲ್ಲ. ನಾನು ಎಡಿಟ್ ಮಾಡಬೇಕಾದ್ರೇ ನೋಡಬೇಕು. ಅದಾದಮೇಲೆ ಒಂದು 1000 ಏನೋ ತೊಗೊಂಡ್ರಂತೆ. ಕ್ಲಿನಿಕ್ಗೆ ಹೋಗಿತ್ತು, ಪ್ರೈವೇಟ್ ಕ್ಲಿನಿಕ್ಗೆ. ಮೆಡಿಸಿನ್ಸ್ ಒಂದು 500 ಆಗಿದೆ. ನಾನು 1K ಅಮೌಂಟ್ ಹಾಕಿದೆ ಚಾಂದು ಅಕೌಂಟ್ಗೆ. ಸೊ 1,500 ಆಗಿದೆ. ಆ 1,500 ದುಡ್ಡು ಹೆಂಗಾದರೂ ಆಗಲಿ, ಅದು ಫುಲ್ಲು ಕಿತ್ತರಂತೆ. 4 ಜನ ಇದ್ರಂತೆ, ಬರ್ತಾನೆ ಇರಲಿಲ್ಲಂತೆ. ಅದು ಫುಲ್ಲು ಕ್ಯೂ ಎಲ್ಲ ಬಂತಂತೆ, ಅದನ್ನೆಲ್ಲ ಕ್ಲೀನ್ ಮಾಡಿದಾರಂತೆ. ಇನ್ನು ಮಿಕ್ಕಿದೊಂದು 3-4 ಉಳ್ಕಲಾಗಿದೆಯಲ್ಲ, ಅದಕ್ಕೆ ಸಿಮೆಂಟ್ ತುಂಬಿಸ್ಕೊಳ್ಳಿ, ಏನಾಗಲ್ಲ ಅಂದಿದ್ದಾರಂತೆ. ಇದೆಲ್ಲ ಹುಷಾರಾದಮೇಲೆ ಮತ್ತೊಂದಿನ ಕರ್ಕೊಂಡೋಗಿ ಸಿಮೆಂಟ್ ಹಾಕಿಸ್ಬೇಕು ಅದಕ್ಕೆ. ಅಲ್ಲಿಗೆ ಪಾಪ ನಮ್ಮ ಕೆನ್ನೆ ಹಿಂಗೆ ಊದ್ಕೊಬಿಟ್ಟಿದೆ, ತುಂಬ ನೋವು. ಕಿತ್ತಿದಾರಲ್ಲ, 4 ಬೆಂಡ್ ಇಂಜೆಕ್ಷನ್ ಅಂತೆ ಕೊಟ್ಟಿರೋದು ಟೋಟಲ್ಲು. ನಾನು ಡ್ಯೂಟಿಲಿದ್ದೆ, ಅವಳು ಮೆಸೇಜ್ ಮಾಡಿದ್ಲು, ನನಗೂ ಬೇಜಾರಾಯಿತು. ಅವಳು ತೀರಾ ಬೇಜಾರು ಮಾಡ್ಕೋತಾ ಇದ್ಲು, ಫುಲ್ ಪೇಯ್ನ್ ಇರುತ್ತೆ ಅಂತ ಹೇಳಿ. ನಾನು ಸ್ನಾನ ಮಾಡಿದೆ, ಹೇರ್ನ ತಲೆನೇ ಬಾಚಲಿಲ್ಲ, ಫುಲ್ ಸಿಕ್ಕಾಗಿದೆ. ಬೆಳಗ್ಗೆ ಒಟ್ಟಿಗೆ ಅಂದರೆ ನೀರಿದ್ದಂಗೆ ಬಾಚಿದ್ರೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಡ್ರೈ ಆದಮೇಲೆ ಬಾಚಬೇಕು. ನಾನೇನಾದ್ರು ನೈಟ್ ಹೊತ್ತು ಸ್ನಾನ ಮಾಡಿದ್ರೆ ಅಥವಾ ಈವ್ನಿಂಗ್ ಸ್ನಾನ ಮಾಡಿದ್ರೆ ತಲೆನೇ ಬಾಚಲ್ಲ, ಹೊರಗಡೆ ಎಲ್ಲೂ ಹೋಗಂಗಿರಲ್ವಲ್ಲ. ಬೆಳಗ್ಗೆ ಎದ್ದು ತಲೆ ಬಾಚಿನ ಅಷ್ಟರಲ್ಲಿ ಕೂದಲೆಲ್ಲ ಫುಲ್ ಡ್ರೈ ಆಗಿರುತ್ತೆ ಅಂತ ಹೇಳಿ. ಸೊ ಪಾಪ ಅಮ್ಮ ಮುಖ ಎಲ್ಲ ಹಿಂಗಾದ, ಎಷ್ಟು ಪೇಯ್ನ್ ಇದೆ. ಇನ್ನು ಅವರೊಂದು 2-3 ಡೇಸ್ ಬೇಕು ಪೇಯ್ನ್ ಎಲ್ಲ ಕಡಿಮೆ ಆಗಿ ಇದಾಗೋದಕ್ಕೆ. ಬೇಗ ಹುಷಾರಾಗಬೇಕು ಅಮ್ಮ. ಇನ್ನೇನಿಲ್ಲ ಗೈಸ್, ನಾನು ಇವಾಗ ಊಟ ಮಾಡಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ. ಟಾಟಾ, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಈ ಹಾರ್ಟ್ ನಿಮಗೆ ಅದು ಹಾರ್ಟ್ ಥರ ಕಾಣ್ತಾ ಇಲ್ಲ, ನೀವೊಂದು ಕೈನ ಆ ಕಡೆಯಿಂದ ಹಿಡಿದ್ರೆ ಹಾರ್ಟ್ ಥರ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟು ನನ್ನ ಡೈಲಿ ಬ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್, ಗುಡ್ ನೈಟ್.